ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ. ನನ್ನನ್ನು ಯಾರು ಮಿಸ್ ಮಾಡ್ಕೋತೀರಾ ಅದನ್ನ ಕಾಮೆಂಟ್ ಮಾಡಿ. ಯಾರು ಮಾಡ್ಕೊಳ್ಳಲ್ಲ ಗೊತ್ತು, ಬಟ್ ಆದರೂ ಕೇಳಬೇಕಲ್ಲ, ಕೇಳ್ತೀವಿ ಅಷ್ಟೇ ಗೈಸ್. ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕ್ಲಾಸ್ಮೇಟ್ ಲುಂಬಿನಿ ಜೊತೆ ರಾಯಗೋಪುರದಲ್ಲಿ ಆರಾಮ್ಸಾಗಿ ವ್ಲಾಗ್ ಮಾಡ್ತಾ ಇದೀವಿ. ಅಲ್ಲಿ ಬಿರಾದರ್ ಆರಾಮ್ಸಾಗಿ ಇದನ್ನು ಲೆಕ್ಕದಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲೇ ವ್ಲಾಗ್ ಶುರು ಮಾಡಿರಾಗಿರ್ತಿತ್ತು. ಲುಂಬಿನಿ ಏನು ಅನ್ನಿಸ್ತಾ ಇದೆ ಲೊಕೇಶನ್? ಚೆನ್ನಾಗಿದೆ ಬ್ರೋ. ವಿ ಗಾಟ್ ಎ ಫ್ರೀ ಗೈಡ್ ವಿತ್ ಯು. ಥ್ಯಾಂಕ್ ಯು ಬ್ರೋ. ಅಲ್ಲೂ ಸ್ವಲ್ಪ ಕೋತಿಗಳಿದ್ದಾರೆ, ಅವ್ರದ್ದು ವಿಡಿಯೋ. ಗೈಸ್ ಫ್ರೆಂಡ್ಸ್ ಎಲ್ಲ ಆರಾಮ್ಸಾಗಿ ಫೋಟೋ ತಗೋತಾ ಇದ್ದಾರೆ. ಲೆಕ್ಕದಲ್ಲಿ ನಾನೇ ಬಂದಿರಲಿಲ್ಲ. ಅಲ್ಲಿ ನನ್ನ ಲ್ಯಾಬ್ ಬ್ಯಾಚ್ಮೇಟ್ ಪಿ ಕೆ ಇದ್ದಾನೆ. ಫುಲ್ಲು ಒಂದೇ ಗ್ರೂಪು. ಹಾಯ್ ಬ್ರೋ. ಹಲೋ. ಆರಾಮ್ಸಾಗಿ ಫೋಟೋ, ಒಳ್ಳೆ ವ್ಯೂ ಇದೆ. ನಾನು ಲೆಕ್ಕದಲ್ಲಿ ಇಲ್ಲಿ ಬಂದೆ ಒಂದು 7-8 ತಿಂಗಳೇ ಆಗಿತ್ತು. ಈ ಸೈಡ್ ಬಂದೇ ಇರಲಿಲ್ಲ. ಇವ್ರು ಫೋನ್ ಮಾಡಿದ್ಮೇಲೆ ಹಂಗೆ ಬರೋಣ ಅಂತ ಆರಾಮ್ಸಾಗಿ ಬಂದೆ ಗುರು. ಒಳ್ಳೆ ವ್ಯೂ ಇದೆ, ಬೇಕಾದ್ರೆ ಬರ್ಬೋದು. ಇಲ್ಲಿ ಎಷ್ಟೊಂದು ಶೂಟಿಂಗ್ ಸಹ ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡೋದಾದ್ರೆ ಗುರು, ಭರಾಟೆದು ಮತ್ತು ಯಾವ್ದ್ಯಾವ್ದೋ ಶಾರುಖ್ ಖಾನ್ದು ಮತ್ತು ಅದ್ದೂರಿ ಬಹದ್ದೂರು, ದೊಡ್ಡ ಮನೆ ಹುಡುಗ, ಐ ಥಿಂಕ್ ಇಲ್ಲೇ ಯಾವುದೋ ಶೂಟಿಂಗ್ ಆಯಿತು ಬ್ರೋ. ಎಷ್ಟೊಂದು ಆಗಿದೆ, ಅದು ಹೇಳ್ಬೇಕು. ಆಮೇಲೆ ಹೇಳ್ತೀನಿ, ಅದನ್ನೆಲ್ಲ ಬೇರೆ ವಿಡಿಯೋನೇ ಮಾಡು. ಇಲ್ಲಿ ನೋಡಿ, ಮಾಡಕ್ಕೆ ಕೆಲ್ಸದೇ ಇರೋರು VN ಅಂತ ಏನೇನೋ ಬರ್ಕೊಂಡು ಇರೋದನ್ನೆಲ್ಲ ಹಾಳು ಮಾಡ್ತಾರೆ. ಇವ್ರಿಗೆ 1 ಕೋಟಿಗಟ್ಟಲೆ ಫೈನ್ ಹಾಕಬೇಕು. ಮಾಡಕ್ಕೆ ಕೆಲ್ಸ ಇರೋದಾಗರು ಇಲ್ಲಿ ಬಂದು ಬರ್ದಿ ಎಲ್ಲ ಎಕ್ಕುಡಿಸಿಟ್ಟವ್ರು. ಇಲ್ಲಿ ಪಿ ಕೆ ಲುಂಬಿನಿ ಲೇ, ಪಿ ಕೆ ಏನಾರು ಒಪಿನಿಯನ್? ಲುಂಬಿನಿ ಅವಾಗ್ಲೇ ಕೇಳಾಯ್ತು. ಕಪಲ್ಸ್ ಬರ್ಬೇಕಂತ ಇದ್ರೆ ನೋಡಿ, ಆರಾಮ್ಸಾಗಿ ಬಂದು ಚಿಲ್ ಮಾಡ್ಕೊ, ಆರಾಮ್ಸಾಗಿ ಹೋಗಿ ಅಷ್ಟೇ, ಇನ್ನೇನು ಇಲ್ಲ. ವಿಜಯ್ ಏನ್ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಸುಪ್ರೀತ್? ಒಳ್ಳೇದಿದೆ, ಮೇಲ್ಕೋಟೆ ಒಳ್ಳೊಳ್ಳೆ ಜಾಗಗಳಿದೆ, ಶೂಟಿಂಗ್ ಸ್ಪಾಟ್ ಎಲ್ಲ ಮಸ್ತ್ ಇದೆ. ಒನ್ ಡೇ ಔಟಿಗೆ ಆರಾಮ್ಸಾಗಿ ಬರ್ಬೋದು. ಮೈಸೂರಿಂದ ಸುಪ್ರೀತ್ ತರ ಕ್ಯಾಮ್ರಾಮನ್ ಇದ್ರೆ ಸಾಕು, ಟೈಮ್ ಸ್ಪೆಂಡ್ ಆಗುತ್ತೆ. ಮೈಸೂರಿಂದ ಏನು 1 ಅವರ್ 1.25 ಗಂಟೆ ಸಾಕು. ಇಲ್ಲೇ ತೊಳ್ಬಿಡ್ತೀನಿ ಬಿಟ್ಟೆ ನೀನು. ಒಪಿನಿಯನ್ ಕೇಳಿದ್ರೆ ನೋಡಿ ಗೈಸ್, ಈ ತರ ಎಲ್ಲ ಮಾಡಿದ್ರೆ ನನ್ ಮೇಲೆ ಯಾವ್ದಾದ್ರು ಏನಾದ್ರು ಮಾಡ್ಬಿಡ್ತಾರೆ ಅಷ್ಟೇ. ನಾನೇ ಕರ್ಕೊ ಬಂದಿದ್ದೀನಿ ಅಂತ. ನಾವು ಮೇಲ್ಕೋಟೆಗೆ ಬಂದಿದ್ದೆವು, ಚೆನ್ನಾಗಾಯ್ತು ಎಕ್ಸ್ಪೀರಿಯನ್ಸ್. ಮನೋಜ್ ಚೆನ್ನಾಗಿ ತೋರಿಸಿದೆ ಎಲ್ಲ ಪ್ಲೇಸಸ್. ನೆಕ್ಸ್ಟ್ ಈಗ ಬೇರೆ ಕಡೆ ಹೊಂಟಿದ್ದೇವೆ, KRS ರೂಟಿಗೆ ಹೊಂಟಿದ್ದೇವೆ. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಏನಂತ ತೋರಿಸ್ತೀವಿ. ಹೆಂಗ ಅನಿಸ್ತು ಮೇಲ್ಕೋಟೆ? ಚೆನ್ನಾಗಿ ಅನಿಸ್ತು, ಮತ್ತೆ ಬರ್ಬೇಕು ಅನಿಸ್ತು. ಇದೇ ಫಸ್ಟ್ ಟೈಮ್. ಮನೆ ಗೊತ್ತಾಯ್ತಲ್ಲ, ಇರ್ತೀನಿ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದ್ರೆ ಪಿಕ್ ಮಾಡಪ್ಪ. ಫೋನು ಇಟ್ಬಿಟ್ಟು ಎಲ್ಲ ಹೊರಗಡೆ ಹೊಂಟೋಗಿದೆ ನಾನು ಬೆಂಗಳೂರಲ್ಲಿ. ಅದರಿಂದ ಫೋನ್ ಪಿಕ್ಕೇ ಮಾಡಿರ್ಲಿಲ್ಲ. ಎಷ್ಟೊಂದು ಫೋನ್ಗಳು ಬಂದಿತ್ತು, ಬಟ್ ಸರಿ ಇಲ್ಲ. ಓಕೆ, ಇನ್ನೊಂದ್ಸತಿ ಮಾಡ್ದಾಗೈತೆ. ಮತ್ತೆ ಸಿಗಮ್ಮ, ಬಾಯ್. ಗೈಸ್ ಇದು ನೀವು ನೋಡ್ತಿರ್ಬೋದು, ನನ್ನ ಬಾಡಿಯೋ ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಗುರು. ಇದು ಮನೆ ಕಟ್ಟೋದಿದ್ರೆ ಈ ತರ ಗುರು, ಇದನ್ನ ಪೂಜೆ ಮಾಡಿಸಿ ವಿಡ್ಗೆನ ತಗೊಂಡು ಯಾವ್ದೋ ಒಂದು ಮೂಲೆಗೆ ಹಾಕ್ತಾರೆ. ಅದು ನಮ್ಮ ಮನೆಯಲ್ಲೂ ಸಹ ಮಾಡಿದ್ರು, ಬಟ್ ಅದು ಅದ್ರ ಬಗ್ಗೆ ನನ್ಗೆ ಅಷ್ಟು ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಗುರು. ಇನ್ನು ಡೈರೆಕ್ಟ್ ಆಗಿ ಕಾಲೇಜ್ ಫೇರ್ವೆಲ್ ಸಿಗೋಣ, ಒಂದೇ ವ್ಲಾಗ್ ಮಾಡ್ಬಿಡ್ತೀನಿ ಪೂರ್ತಿ ಅಷ್ಟೇ ಗೈಸ್. ಸಿಗೋಣ. ಆಮೇಲೆ ಸರ್ಕ್ಯೂಟ್ ಥಿಯರಿಗೆ ಟ್ಯುಟೋರಿಯಲ್ ಕ್ಲಾಸಸ್ ಎಲ್ಲ ಇತ್ತು. ಸೊ ರೋಹಿತ್ ಸರ್ ಬರ್ತಾ ಇದ್ರು ಅವಾಗ. ಸೊ ಅವಾಗ ಅದೆಲ್ಲ ನೆನಪಿದೆ ಚೆನ್ನಾಗಿ. ಅದಾದ್ಮೇಲೆ ನೆಕ್ಸ್ಟ್ ಸರ್ಕ್ಯೂಟ್ ಥಿಯರಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ 4th ಸೆಮ್ನಲ್ಲಿ ಸರ್ಕ್ಯೂಟ್ ಥಿಯರಿಗಿಂತ ದೊಡ್ಡ ಸಬ್ಜೆಕ್ಟ್ ಬಂತು ಮೈಕ್ರೋ ಕಂಟ್ರೋಲರ್. ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ. ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡಲ್ಲಿದೆ. ವೆರಿ ಗುಡ್. ಈಗ ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ, ಕಂಟಿನ್ಯೂ. ಯೆಸ್. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ. ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ. ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕಾಣೆ. ರಿಲಾಕ್ಸ್ ಅಲ್ಲಿ 1-2 ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಡೆ. ದಮ್ದರೆ 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 ದಮ್ದಾ ದಮ್ದರೆ ದಮ್ದರೆ ದಮ್ ದಮ್ ದಮ್. ಥ್ಯಾಂಕ್ ಯು.
ಏನಾಯ್ತು ಸಿಚುವೇಶನ್ ಅದನ್ನ ಮಾತಾಡ್ಬಿಟ್ಟು ಆಮೇಲೆ ಸ್ಟಾರ್ಟಿಂಗು ಇಂದ ಏನೇನಾಯ್ತು ಎಲ್ಲ ಮಿಸ್ಟೇಕ್ಸ್ ಆಯ್ತು ಏನ್ ಆಗ್ಬೇಕಾಗಿತ್ತು ಏನ್ ಮಾಡಿಲ್ಲ ಎಲ್ಲ ಮಾತಾಡೋಣ. ಲೆಕ್ಕದಲ್ಲಿ ನನಗೆ ಫಸ್ಟ್ ಟ್ರಿಪ್ ಇವತ್ತಾಯ್ತು, ಅದು ಪ್ಲಾನಿಂಗ್ ಇರ್ಲಿಲ್ಲ. ಬೆಳಿಗ್ಗೆ ಬ್ರದರ್ ಫೋನ್ ಮಾಡಿದ್ದ, ನನ್ನ ಫೋನ್ ಎತ್ತಿರ್ಲಿಲ್ಲ. ನನ್ನ ಫೋನ್ ಆಸ್ ಯೂಶುವಲ್ ಸೈಲೆಂಟ್ ಅಲ್ಲೇ ಇರುತ್ತೆ ಜಾಸ್ತಿ ಹೊತ್ತು. ಯಾಕಂತ ಅಂದ್ರೆ ನಾನು ಸುಮ್ಮನೆ ಕಾಲ್ ಯಾರು ಜಾಸ್ತಿ ಪಿಕ್ ಮಾಡಲ್ಲ. ಏನಾದ್ರು ವಾಟ್ಸಪ್ ಕಾಲ್ ಮಾಡಿದ್ರೆ ಯಾರು ಪಿಕ್ ಮಾಡಿರ್ತಾರೆ. ಲೆಕ್ಕದಲ್ಲಿ ಇವತ್ತು ಫಸ್ಟ್ ಟ್ರಿಪ್ ಆಯ್ತು. ಅದೇ ಲೆಕ್ಕದಲ್ಲಿ ನಿನ್ನೆ ಮೊನ್ನೆ ನನ್ನ ಫ್ರೆಂಡ್ ಬೇರೆ ಕಾಲೇಜ್ ಕೇಳಿದಾಗ ಟ್ರಿಪ್ ಹೋಗಿದ್ದೀನಿ ಅಂದಾಗ ಇಲ್ಲಿ ಸುಮ್ಮನೆ ಹೋಗಿದ್ದೀನಿ ಅಂತ ಹೇಳಿದೆ. ಅಲ್ಲಿ ಇಲ್ಲಿ ಅಂತ ಆದ್ರೆ ಎಲ್ಲೂ ಹೋಗಿರ್ಲಿಲ್ಲ, ಸುಮ್ಮನೆ ಹೋಗಿದ್ದೀನಿ ಅಂತ ಹೇಳಿದೆ. ಇವತ್ತು ಲೆಕ್ಕದಲ್ಲಿ ಕೊನೆ ಟ್ರಿಪ್ ಆಯ್ತು. ಲೆಕ್ಕದಲ್ಲಿ ಇದು ನಮ್ದು ಸೀಟ್ ಎಲ್ಲ ಮುಗಿದ್ಮೇಲೆ ತುಂಬಾ ಗ್ಯಾಪ್ ಆಯ್ತು. ನಿಮ್ಗೆ ಗೊತ್ತಿರಂಗೆ 6 months ಗ್ಯಾಪ್ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಇಂಜಿನಿಯರಿಂಗ್ ಮಾಡೋದ ಅಥವಾ ಇಂಡಿಯಾದಲ್ಲಿ ಇರೋಣ ಅಥವಾ ಅಬ್ರಾಡ್ ಹೊಂಟೋಗೋಣ ಅಂದ್ರೆ UK ಎಲ್ಲ ಹೋದ್ರೆ 3 year ಇಂಜಿನಿಯರಿಂಗು. ಇಲ್ಲಿ 4 years ವರ್ತಿರತ್ತ ವೇಸ್ಟ್ ಆಗ್ಬಿಡತ್ತಾ ಅಂದ್ರೆ ಇಲ್ಲ ಅಂದ್ರೆ IGNಯಲ್ಲಿ ಆನ್ಲೈನ್ ಡಿಗ್ರಿ ಇದೆ, ಅದನ್ನ ಮಾಡಿ ಮುಗಿಸ್ಕೊಂಡು ನಮ್ಮ ಅಮ್ಮನೂ ಟೀಚರ್ ಅಪ್ಪನೂ ಟೀಚರ್ ನಾನು ಟೀಚಿಂಗ್ ಕಡೆ ಹೊಂಟೋಣ ಅಷ್ಟು ಪ್ಲಾನ್ಸ್ ಇತ್ತು. ಇವತ್ತು ಇನ್ನೂ ಎಕ್ಸ್ಟ್ರಾಕ್ಷನ್ ಇತ್ತು, ಅದೆಲ್ಲ ಮಾತಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗುತ್ತೆ. ಆಮೇಲೆ ಲೆಕ್ಕದಲ್ಲಿ ಇಲ್ಲಿ ಫಸ್ಟ್ ಡೇ ಬಂದಾಗ ನನಗೆ ಫ್ರೆಂಡ್ ಆಗಿದೆ ಶಿಶಿರು. ಅಂದ್ರೆ ಏನ್ ಮ್ಯಾಥ್ಸ್ ಲೆಕ್ಕದಲ್ಲಿ ಫಸ್ಟ್ ಕ್ಲಾಸ್ ಮ್ಯಾಥ್ಸ್ ಅಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ಎಲ್ಲ ಮದ್ದೆ ಹೊಂಟೋಗ್ಬಿಟ್ಟಿದ್ವಿ. ಏನೇನು ಆಗ್ತಿದೆ ಫಸ್ಟ್ ನನಗೆ ಏನು ಗೊತ್ತಾಗ್ತಾನೆ ಇರಲಿಲ್ಲ. ಅವ್ನಿಗೆ ಕೇಳಿದಾಗ ಏನಂದ್ರೆ ಸರಿ ಆಗುತ್ತೆ ಹಿಂಗೆ ಅಂದ್ಮೇಲೆ ನಮ್ಗೆ ಸಮಾಧಾನ ಆಯ್ತು. ಆಮೇಲೆ ಲೆಕ್ಚರ್ ಈ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಟಾಪಿಕ್ಸೇ ಫಸ್ಟ್ ಇದೆ ನನ್ನ ಲೆಕ್ಕದಲ್ಲಿ. ಫಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಆಗಿಲ್ಲ. ಮತ್ತು ಸೆಕೆಂಡ್ ಸೆಮ್ ಗ್ಯಾಪ್ ಆಯ್ತು. ಆಮೇಲೆ ಥರ್ಡ್ ಸೆಮ್ ಆದ್ಮೇಲೆ ICC ವರ್ಲ್ಡ್ ಕಪ್ ನಡೀತು. ಆ ಟೈಮ್ ಮತ್ತೆ ಯೂಟ್ಯೂಬ್ ಸ್ವಲ್ಪ ಇದ್ದಿತ್ತು. ಈ ಕಡೆ ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಟು ಬಿಟ್ಟೆ. ಆಮೇಲೆ ಇಲ್ಲಿ ಮತ್ತೆ ಥರ್ಡ್ ಸೆಮ್ ಅಲ್ಲಿ ಸ್ವಲ್ಪ ಫಸ್ಟ್ ಟೈಮ್ ಮೇಕಪ್ ಆಗೋಯ್ತು. ಅವಾಗಲೇ ಮುಗೀತು. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಏನೋ ಎಡವಟ್ ಆಗ್ತಿದೆಯಲ್ಲ. ಲೆಕ್ಕದಲ್ಲಿ ಬ್ರೇಕ್ ಏನಾದ್ರು ತಗೊಳ್ಳೋಣ ಅಂತಾನು ಸಿಚುಯೇಷನ್ ಉಂಟಾಯ್ತು. ಬ್ರೇಕ್ ತಗೊಂಡು ನೆಕ್ಸ್ಟ್ ಏನಾದ್ರು ಮಾಡೋಣ ಲೈಕ್ ಏನೋ ಆಗ್ತಿದೆ ಅಂತ. ಅದಾದ್ಮೇಲೆ ಲೆಕ್ಕದಲ್ಲಿ ಫೋರ್ತ್ ಸೆಮ್ ಮೈಕ್ರೋ ಕಂಟ್ರೋಲ್ ಹಾಕಿ ಮಾರ್ಕ್ಸು 0 ಬಂದ್ಬಿಡ್ತು. ಅವಾಗ ನನ್ನ ಫ್ರೆಂಡ್ಸ್ ಎಷ್ಟು ಬಂದಿತ್ತು ಏನ್ ಬೇಡ. ಅದೇ ಲೆಕ್ಕದಲ್ಲಿ ಬೇಕಿತ್ತು ಅಂತಾನೆ ಅನಿಸ್ತು. ಅದಿಲ್ಲ ಅಂದ್ರೆ ಫೇಲ್ಯೂರ್ಸ್ ಅಲ್ಲಿ ಒಂದು ಜಾಸ್ತಿ ನೋಡಿರ್ಲಿಲ್ಲ. ಅದು ಫೇಲ್ಯೂರ್ಸ್ ಅಲ್ಲಿ ಒಂಥರ ಆಗಿತ್ತು. ಲೆಕ್ಕದಲ್ಲಿ ಒಂಥರ ಒಳ್ಳೇದು ಆಯ್ತು ಅಂತಾನೆ ಅನ್ನಿಸ್ತು. ಯಾಕಪ್ಪ ಅಂದ್ರೆ ಅದಾಗಿದ್ದಾಗ ಮತ್ತೆ ಬೇರೆ ಫೇಲ್ಯೂರ್ಸ್ ಸಹ ತಡ್ಕೋಬೋದಾಯ್ತು. ಲೆಕ್ಕದಲ್ಲಿ ಪ್ಲೇಸ್ ಆಗಿಲ್ಲ ಆದ್ರೂ ಏನೇನ್ ಮಾಡ್ಬೋದು, ಎಷ್ಟು ಆಪರ್ಚುನಿಟೀಸ್ ಇದೆ. ಲೆಕ್ಕದಲ್ಲಿ ಅದಾಗಿದ ತಕ್ಷಣ ಇದೇನೋ ಎಡವಟ್ ಆಗ್ತದೆ ಅಂತ ನಾನು ಬೇರೆ ಕಡೆ ಫುಲ್ಲು ಏನೇನಿದೆ ಎಲ್ಲಾನು ಹುಡುಕಕ್ಕೆ ಶುರು ಮಾಡ್ಬಿಟ್ಟಿದ್ದೆ. ಇಲ್ಲ ಪ್ಲೇಸ್ ಆಗ್ಲಿಲ್ಲ ಅಂದ್ರೆ ಏನಿದೆ ಅಂತ ಏನೇನ್ ಮಾಡ್ಬೇಕು ಇಲ್ಲ ಅಂದ್ರೆ. ಆಮೇಲೆ ಇನ್ನು 5th ಮತ್ತೆ 6th ಸೆಮ್ ಅಲ್ಲಿ ಸ್ವಲ್ಪ ಏನೇನೋ ವಿಡಿಯೋಸ್ ಎಲ್ಲ ಮಾಡ್ಬಿಟ್ಟಿದ್ದೆ. ಮಾಡ್ಬೇಕು ಅಂತ ಅಷ್ಟೇ. ಆಮೇಲೆ ಇನ್ನು 6th ಸೆಮ್ ಅಲ್ಲಿ D&I ಲ್ಯಾಬ್ ಎಲ್ಲ ಒಂಥರ ಚೆನ್ನಾಗೇ ಇತ್ತು. ಲೆಕ್ಕದಲ್ಲಿ 7th ಸೆಮ್ ಅಲ್ಲಿ ಲೆಕ್ಕದಲ್ಲಿ ಅದು ಪ್ರಾಜೆಕ್ಟ್ ಗ್ರೂಪ್ ಏನ್ ಮಾಡೋದು ಕೊನೆ ಸೋಲೋ ಮಾಡ್ಬಿಡೋಣ ಅಂತಾನೆ ಅನಿಸ್ಬಿಟ್ಟಿತ್ತು. ಲೆಕ್ಕದಲ್ಲಿ 7th ಸೆಮ್ ಅಲ್ಲಿ ಲೆಕ್ಕದಲ್ಲಿ ನಾನು ಜಾಸ್ತಿ ಕಾಲೇಜಿಗೆ ಬಂದಿದ್ದೀನಿ. 3 days ಇಲ್ಲ ಬರ್ತಿದ್ದೆ. ಅದು ಬೇಜಾರಾಗ್ಬಿಡ್ತಿತ್ತು. ಆ ಕಡೆ ನಾನು ಇನ್ನೊಂದ್ ಕಡೆ ಅದು ಟೀಚಿಂಗ್ ಮಾಡ್ತಿದ್ದೆ, ಅದು ಕಂಟಿನ್ಯೂ ಆಗಿಲ್ಲ ದಟ್ ಟೈಮ್ ಆ ಮೂಮೆಂಟ್ ಅಲ್ಲಿ. ಅದಾದ್ಮೇಲೆ 8th ಸೆಮ್ ಅಲ್ಲಿ ಹೆಂಗೋ ಲೆಕ್ಕದಲ್ಲಿ ಅಭಿಷೇಕ್ ಪ್ರಾಜೆಕ್ಟ್ ಮಾಡಿರೋದ್ರಿಂದ ನಾವು ಕ್ಲಾಸಲ್ಲಿ ಎಷ್ಟೊಂದಿಲ್ಲ ನೇಮ್ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು. ನನಗೆ ನೇಮ್ಸ್ ಗೊತ್ತಿರ್ಲಿಲ್ಲ. ನೇಮ್ಸ್ ಉಲ್ಟಾ ಪಲ್ಟಾ ತಿಳ್ಕೊಬಿಟ್ಟಿದೆ ಎಷ್ಟೊಂದು ಜನದ್ದು. ಆ ಥರನೂ ಆಗಿತ್ತು. ಲೆಕ್ಕದಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು. ಒಂದ್ಸತಿ ಬೇಡಾಗಿತ್ತು ಅಂತಾನೆ ಅನ್ಸುತ್ತೆ. ಒಂದ್ಸತಿ ಆನ್ಲೈನ್ ಮಾಡ್ಕೋಬೋದು. ಬಟ್ ಇಲ್ಲ ಇದು ಮಾಡಿದ್ದು ಲೆಕ್ಕದಲ್ಲಿ ಬೇರೆ ಕಡೆ ಆಪರ್ಚುನಿಟೀಸ್ ಬರೋದಲ್ಲ ಸರಿ ಆಯ್ತು ಅಂತಾನೆ. ಅದು ಆ ಬ್ಲಾಗಲ್ಲಿ ಅಲ್ಲಿ ಮಾತಾಡುವಾಗ ಲೆಕ್ಕದಲ್ಲಿ ನಂದು ಪ್ರಾಜೆಕ್ಟ್ ಗ್ರೂಪೇ ಆಗಿರಲಿಲ್ಲ. ಒಂದಿಷ್ಟು ಜನನ ಕೇಳಿದ್ದೆ, ಎಲ್ಲರದು ಆಗ್ಬಿಟ್ಟಿದೆ ಅಂದರು. ನಾನು ಎಕ್ಸಾಕ್ಟ್ಲಿ ಕೊನೆಯಲ್ಲಿ ಏನು ಅಂದ್ಕೊಂಡೆ ಅಂದರೆ ಇದು ಯಾಕೋ ಗ್ರೂಪ್ ಆಗಂಗೆ ಕಾಣಲ್ಲ. ನನಗೆ ಯಾರೂ ಜಾಸ್ತಿ ಗೊತ್ತು ಇರಲಿಲ್ಲ, ಸರಿನಾ. ಅವಾಗ ಇನ್ನೇನಾದ್ರು ಮಾಡಲೇಬೇಕಲ್ಲಪ್ಪ ಯಾವ್ದಾದ್ರು ಪ್ರಾಜೆಕ್ಟು. ಇನ್ನೊಂದೇನೋ ಪ್ಲಾನ್ ಇತ್ತು, ಅದು ನನ್ನ ಫ್ರೆಂಡು ಯಾವುದಾದ್ರೂ ಪ್ರಾಜೆಕ್ಟ್ಸ್ ಎಲ್ಲ ಏನಾದ್ರು ಮಾಡಿರೋದು ಇಸ್ಕೊಂಡು ಅದಕ್ಕೊಂಚೂರು ಅಪ್ಡೇಟ್ ಮಾಡಿಬಿಟ್ಟು ರಿಪೋರ್ಟ್ ಹೆಂಗಾರು ಮಾಡಿಬಿಟ್ಟು ಅದು ಹೆಂಗಾರು ಪೇಪರ್ ಮಾಡಿ ಹೆಂಗಾರು ಅದು ಏನಾರು ಮಾಡಿ ಕೊಟ್ಬಿಡಮ್ಮ ಅಂತ ಲೆಕ್ಕದಲ್ಲಿ ಪ್ಲಾನ್ ಆಗ್ಬಿಟ್ಟಿತ್ತು. ಲೆಕ್ಕದಲ್ಲಿ ಅದಾಗಿದ್ದೆ ಎಲ್ಲರದು ಆದಮೇಲೆ ಕೊನೆಯಲ್ಲಿ ಗುರು
ಇನ್ನು ಮುಂದೆ ಅಲ್ಲಿ ಏನಾಯ್ತು ಅದು ಹಾಕ್ತೀನಿ ಗುರು. ಈ ವಿಡಿಯೋ ನೋಡ್ಬೇಕು ಗುರು, ಈ ವಿಡಿಯೋ ಬೇಕು ಅಪ್ಲೋಡ್ ಮಾಡಬೇಕು, ಎಲ್ಲ ಮಾಡಿ. ಏನು ಅನ್ಸುತ್ತೆ ಗುರು, ಹೊಡೀರಿ ಕಾಮೆಂಟ್ಸ್. ಕಾಪಿ ಒಬ್ರು ಮಾಡಿ ಸಿಕ್ಕಾಕೊಂಡ್ರು ತೋರ್ಸು. ಗೈಸ್ ಈ ಸಲ ಬಾಯ್ಸಿಗೆ ಚಾನ್ಸ್ ಕೊಡ್ತೀವಿ, ಹೇಳಿ తెలుగు 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 ಏನು ಮಾಡ್ತಿದ್ರು ಇಲ್ಲಾಂದ್ರೆ ನಾನ್ ಹೇಳ್ಕೊಡ್ಲಾ? ಓಕೆ, ನಿಮ್ಗೆ ಯಾವ್ದಾದ್ರು ಒಬ್ರು ಸರ್ದು ಮಿಮಿಕ್ರಿ ಮಾಡ್ತಾರೆ. ಸೊ ಮಿಮಿಕ್ ಅಂದ್ರೆ ಆಕ್ಟಿಂಗ್ ಇದು actually control system is a system which controls the system. So first of all ಆಮೇಲೆ ಬರ್ಕೊಂತ ಹೋಗ್ಬಿಡ್ತಾರೆ, ನಾವು ಬರ್ಕೊಂತ ಹೋಗ್ಬಿಡ್ತಾರೆ, ಆಮೇಲೆ ಹಿಂದೆ ತಿರುಗ್ಬಿಟ್ಟು ಮಾನವ ಮರ್ಯಾದೆ ಕಳೆದು ಬಿಡ. ಅಮ್ಮ No, maybe your words deserve mic. So. ಪವನ ಅಮ್ಮ ಇಲ್ಲೊಂದವ ಅಮ್ಮ ಅದೇ ಕೊಡ್ಬೋದಾ? ಫೇಸಲ್ಲಿ ಸಿಂಪಲ್ ಆಗಿ ಆಲ್ವೇಸ್ ಬಿಲೀವಿಂಗ್ ದಟ್ ಸೆಲ್ಫ್ ಅಂತ ಬರ್ತಿದ್ದೀನಿ. ಇದೆಲ್ಲ ತೋರಿಸಿದ್ರೆ ಬೇಡ ಅನ್ನಿಸ್ತಾರೆ, ಅದರಿಂದ ತೋರಿಸಲ್ಲ. ಸಿಗೋಣ ಗೈಸ್, ಲೆಟ್ಸ್ ಗೋ ಆನ್ ದ ಲಿಫ್ಟ್. ಹೋಗೋಣ ಈಗ ಆರಾಮ್ಸಂಗೆ ಮುಗಿಸ್ಕೊಂಡು. ದಟ್ಸ್ ಇಟ್, ದ ಎಂಡ್. ಖುಷಿ ಆಗ್ತಾಯಿದೆ, ಬೇಜಾರಾಗ್ತಾಯಿದೆ.
ಯಾ ಈಗ ಲಿಫ್ಟಲ್ಲಿ ಹೊರಗಡೆ ಹೋಗ್ಬಿಟ್ಟು ಹಂಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಮನೆಗೆ ಹೋಗ್ಬೇಕು ಇವತ್ತು, ಗಾಡಿ ತಂದಿಲ್ಲ, ಬಸ್ಸಲ್ಲಿ ಹೋಗೋಣ ಬ್ರೋ. ಚೆನ್ನಾಗೆ ಏನೋ ಮಾಡಬೇಕಲ್ಲಪ್ಪ, ನೀಡ್ ಟು ಡೂ ಸಮಥಿಂಗ್. ನೋಡೋಣ ಗುರು ಏನಾಗತ್ತೆ ಅಲ್ಲಿ. ದಟ್ಸ್ ಇಟ್. ಏನು ಬ್ರೋ ಏನಾರು ಮಾತಾಡ್ತೀರಾ? ಬಾಯ್. ಸೈನಿಂಗ್ ಆಫ್ 22, 26 ಅಷ್ಟೇ ಗೈಸ್, ಏನಿಲ್ಲ, ಹೊರಡ್ತೀನಿ. ದಟ್ಸ್ ಇಟ್. ಥ್ಯಾಂಕ್ ಯು ಗೈಸ್. ಯಾ ಗೈಸ್, ಇನ್ನೇನಿಲ್ಲ, ಸಿಗೋಣ ಗುರು ಮತ್ತೊಂದು ವೀಡಿಯೋದಲ್ಲಿ. ಎಲ್ಲ ಮುಗೀತು. ಸೀರಿಯಸ್ಲಿ ಒಂಚೂರು ಖುಷಿನೂ ಇದೆ, ಒಂಚೂರು ಬೇಜಾರು ಇದೆ. ಇವಾಗ ಲೆಕ್ಕದಲ್ಲಿ ಹೊರಡ್ಬೇಕು ಗುರು. ಎವ್ರಿಥಿಂಗ್ ಕೇಮ್ ಟು ಆ್ಯನ್ ಎಂಡ್, ಬರಲೇಬೇಕು, ಮುಗಿಲೇಬೇಕು. ಬಿಕಾಸ್ ಒಂದು ಚಾಪ್ಟರ್ ಮುಗಿದ ಮೇಲೇ ಇನ್ನೊಂದು ಚಾಪ್ಟರ್ ಬರೋದು. ಅದರಿಂದ ಒಂದು ಚಾಪ್ಟರ್ ಮುಗಿದಿದೆ. ಬಟ್ ಇವತ್ತು 29th, ಇವತ್ತು 30th. ಲೆಕ್ಕದಲ್ಲಿ ಇನ್ನು ಜೂನಿಂದ ತೊಗೊಂಡ್ರೆ ಇವರು, ನಾಳೆ ಒಂದಿನ ಬಿಟ್ಟು. ಏನು ಬ್ರೋ? ಓಕೆ ಬಾಯ್ ಬ್ರೋ. ತಗೊಂಡ್ರೆ ಲೆಕ್ಕದಲ್ಲಿ ಇನ್ನು 6 monthsಲ್ಲಿ ಏನಾದ್ರು ತಗೋಬೇಕು, ಇಲ್ಲ ಅಂದರೆ ಏನಾಗತ್ತೆ ಅನ್ನೋದನ್ನ ನೋಡೋಣ. ಹ್ಯಾವ್ ಎ ಗುಡ್ ಡೇ ಗೈಸ್. ಥ್ಯಾಂಕ್ ಯು. ಮಿಸ್ ಯು ಗೈಸ್. ಅಷ್ಟೇ, ಇನ್ನೇನಿಲ್ಲ. ಏನು ಹೇಳಬೇಕು ಗುರು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫಸ್ಟ್ ಡೇನು ಬಸ್ಸಲ್ಲೇ ಬಂದಿದ್ದೆ, ಫೇರ್ವೆಲ್ಗೂ ಸಹ ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ಅಡ್ಮಿಷನ್ಗೆ ಲೆಕ್ಕದಲ್ಲಿ ಕಾರಲ್ಲಿ ಬಂದಿದ್ದೆ. ಯಾ ಗುರು, ಲೆಕ್ಕದಲ್ಲಿ ಇವತ್ತೆಲ್ಲ ಆಗಿದೆ ಅನ್ಎಕ್ಸ್ಪೆಕ್ಟೆಡ್. ಇವತ್ತು ಫೋನ್ ಬರತ್ತೆ ಅಂತಲೂ ನನಗೆ ಗೊತ್ತಿರಲಿಲ್ಲ, ಆಮೇಲೆ ಇಷ್ಟೆಲ್ಲ ಆಗತ್ತೆ ಅಂತಲೂ ಗೊತ್ತಿರಲಿಲ್ಲ. ಯಾ ಗುರು, ಎವ್ರಿಥಿಂಗ್ ಹ್ಯಾಪನ್ಸ್ ವಿತೌಟ್ ನೋಯಿಂಗ್. ಸಮ್ಟೈಮ್ಸ್ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ಏನು ಅನಿಸುತ್ತೆ, ನನ್ನೂ ಯಾರು ಮಿಸ್ ಮಾಡ್ಕೋತೀರಾ ಅದನ್ನು ಕಾಮೆಂಟ್ ಮಾಡಿ. ಯಾರು ಮಾಡ್ಕೊಳ್ಳಲ್ಲ ಗೊತ್ತು, ಬಟ್ ಆದರೂ ಕೇಳಬೇಕಲ್ಲ, ಕೇಳ್ತೀವಿ ಅಷ್ಟೇ ಗೈಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.